ಇತ್ತ ಮಂಡ್ಯ ಲೋಕಸಭಾ ಅಖಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಮಿಂಚಿನ ಸಂಚಾರವನ್ನು ನಡೆಸ್ತಾ ಇದ್ದಾರೆ. ಮಂಡ್ಯದಲ್ಲಿ ಟಿಕೆಟ್ ಗಿಟ್ಟಿಸಿಕೊಂಡ ಬಳಿಕ ಟಿಕೆಟ್ಗಾಗಿ ಸಾಕಷ್ಟು ಪೈಪೋಟಿ ಕೂಡ ನಡೀತಾ ಇದೆ. ಗೌರಿಬಿದನೂರು ಪಕ್ಷೇತರ ಶಾಸಕ ಪುಟ್ಟಸ್ವಾಮಿ ಗೌಡರ ಸಹೋದರ ಸ್ಟಾರ್ ಚಂದ್ರು ಎಲ್ಲಾ ತಾಲೂಕುಗಳ ನಾಯಕರ ಜೊತೆಯಲ್ಲೂ ಕೂಡ ಚಂದ್ರು ಅವರು ಓಡಾಟವನ್ನು ನಡೆಸ್ತಾ ಇದ್ದಾರೆ. ಇನ್ನು ಟಿಕೆಟ್ ಅನ್ನು ಪಡೆದುಕೊಳ್ಳುವಂತಹ ಸಂಭಾವ್ಯರಲ್ಲಿ ಅವರು ಕಂಡು ಬರ್ತಾರೆ. ಇನ್ನು ಅದೇ ರೀತಿಯಾಗಿ ಪಕ್ಷೇತರ ಶಾಸಕರ ಜೊತೆಯಲ್ಲೂ ಕೂಡ ಅವರು ಸಾಕಷ್ಟು ಓಡಾಟವನ್ನು ನಡೆಸ್ತಾ ಇದ್ದಾರೆ. ಪಕ್ಷೇತರ ಶಾಸಕ ಪುಟ್ಟಸ್ವಾಮಿ ಗೌಡರ ಸಹೋದರರು ಕೂಡ ಆಗಿದ್ದಾರೆ. ಇನ್ನು ಅದೇ ರೀತಿಯಾಗಿ ಅವರ ಪ್ಲಸ್ ಪಾಯಿಂಟ್ಗಳೇನು ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದರೆ ಕ್ಷೇತ್ರದಲ್ಲಿ ಮೂಲತಃ ಅವರು ಮಂಡ್ಯದವರು, ಅದೇ ರೀತಿಯಾಗಿ ಒಕ್ಕಲಿಗ ಸಮುದಾಯಕ್ಕೂ ಕೂಡ ಅವರು ಸೇರಿದವರು. ಇದು ಅವರ ಮೊದಲ ಪ್ಲಸ್ ಪಾಯಿಂಟ್ ಅಂತ ಹೇಳಲಾಗ್ತಾ ಇದೆ. ನಾಗಮಂಗಲ ತಾಲೂಕಿನ ಕನ್ನಾಘಟ್ಟ ಹುಟ್ಟೂರು ಆಗಿರೋದ್ರಿಂದಾಗಿ ಸಾಕಷ್ಟು ಅವರಿಗೆ ಪ್ಲಸ್ ಪಾಯಿಂಟ್ ಆಗಿದೆ. 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 7ರಲ್ಲಿ ಕಾಂಗ್ರೆಸ್ ಶಾಸಕರು ಗೆಲುವನ್ನು ಸಾಧಿಸಿದ್ದಾರೆ. ಇದು ಸಾಕಷ್ಟು ಅವರಿಗೆ ಲಾಭವಾಗಿ ಪರಿಣಮಿಸುವಂತಹ ಸಾಧ್ಯತೆ ಇದೆ. ಅದೇ ರೀತಿಯಾಗಿ 7 ಶಾಸಕರು 3 ವಿಧಾನಸಭಾ ಪರಿಷತ್ನ ಸದಸ್ಯರ ಬಲ ಕೂಡ ಅವರಿಗಿದೆ. ಹೀಗಾಗಿ ಇದೇ ಕಾರಣಕ್ಕಾಗಿ ಅವರು ಪ್ರಬಲರಾಗಿ ಕಂಡು ಬರ್ತಾ ಇದ್ದಾರೆ. ಎಲ್ಲ ಚುನಾವಣೆಗಳಲ್ಲೂ ಕೂಡ ನಿರಂತರವಾಗಿ ಜೆಡಿಎಸ್ ಹಾಗೂ ಬಿಜೆಪಿ ಎರಡೂ ಕೂಡ ಸೋಲನ್ನು ಅನುಭವಿಸ್ತಾ ಬಂದಿವೆ. ಇನ್ನು ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರ ಒಗ್ಗಟ್ಟು ಕೂಡ ಸಾಕಷ್ಟಿದೆ. ಕಾಂಗ್ರೆಸ್ ನಾಯಕರು ಯಾರಿದ್ದಾರೆ ಯಾರೂ ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇಲ್ಲ. ಅದೇ ರೀತಿಯಾಗಿ ಕಾರ್ಯಕರ್ತರಲ್ಲೂ ಕೂಡ ಸಾಕಷ್ಟು ಒಗ್ಗಟ್ಟಿದೆ. ಇನ್ನು ಅದೇ ರೀತಿಯಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದು ಒಂದು ಪ್ಲಸ್ ಪಾಯಿಂಟು. ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳು ಕೈ ಹಿಡಿಯುವಂತಹ ವಿಶ್ವಾಸ ಕೂಡ ಇದೆ. ನೋಡಿ, ಪಂಚ ಗ್ಯಾರಂಟಿಗಳು 5 ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿ ಮಾಡಿಯಾಗಿದೆ. ಜನರಲ್ಲೂ ಕೂಡ ಸಾಕಷ್ಟು ಈ ಗ್ಯಾರಂಟಿಗಳು ಸದ್ದನ್ನ ಕೂಡ ಮಾಡಿದಾವೆ. ಜನರ ಕೈ ಹಿಡಿಯುವಂತಹ ಕೆಲಸವನ್ನ ಮಾಡಿತ್ತು. ಈಗ ಕಾಂಗ್ರೆಸ್ಸಿನ ಕೈ ಹಿಡಿಯುವಂತಹ ಸಾಧ್ಯತೆ ಇದೆ. ಇನ್ನು ಡಿಕೆಶಿ ಎನ್ ಚೆಲುವರಾಯಸ್ವಾಮಿ ಕೃಪಾ ಕಟಾಕ್ಷ ಕೂಡ ಅವರಿಗಿದೆ. ಅಹಿಂದ ಮತಗಳು ನಿಚ್ಚಳವಾಗಿ ಕಾಂಗ್ರೆಸ್ನ ಕೈ ಹಿಡಿಯುವಂತಹ ಸಾಧ್ಯತೆ ಇದೆ. ಮೈತ್ರಿ ಪಕ್ಷಗಳ ನಾಯಕರ ಅಸಮಾಧಾನ, ಒಳ ಏಟಿನ ಲಾಭ ಏನಿದೆಯಲ್ಲ ಅದು ಇವರಿಗೆ ಸಿಗುವಂತಹ ಸಾಧ್ಯತೆ ಇದೆ. ಇನ್ನು ಅವರ ಮೈನಸ್ ಪಾಯಿಂಟ್ಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ಸ್ಥಳೀಯ ಕಾರ್ಯಕರ್ತರಿಗೆ ಹೊಸಬರು, ಯಾರ್ಯಾರು ಸ್ಥಳೀಯ ಕಾರ್ಯಕರ್ತರಿದ್ದಾರೆ ಅವರಿಗೆ ಇವರು ಹೊಸ ಮುಖ ಆಗ್ತಾರೆ. ತಳಮಟ್ಟದ ಕಾರ್ಯಕರ್ತರ ವಿಶ್ವಾಸವನ್ನ ಗಳಿಸುವಂಥದ್ದು ಸಾಕಷ್ಟು ಸವಾಲಾಗಿ ಪರಿಣಮಿಸ್ತಾ ಇದೆ. ಇನ್ನು ಅದೇ ರೀತಿಯಾಗಿ CS ಪುಟ್ಟರಾಜು ಸ್ಪರ್ಧೆ ಆದರೆ ಗೆಲ್ಲುವುದು ಸವಾಲಾಗುವಂತಹ ಸಾಧ್ಯತೆ ಇದೆ ಇವ್ರಿಗಾಗಿ. ಇನ್ನು ಪಕ್ಷಕ್ಕಾಗಿ ದುಡಿದಂತಹ ನಾಯಕರೂ ಕೂಡ ಕಾರ್ಯಕರ್ತರನ್ನ ಕಡೆಗಣನೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಒಂದು ಆರೋಪ ಕೇಳಬರ್ತಾ ಇದೆ. ಇದೇ ಕಾರಣಕ್ಕಾಗಿ ಕೆಲವು ಮೈನಸ್ ಪಾಯಿಂಟ್ಗಳನ್ನು ಹೊರತುಪಡಿಸಿದ್ರೆ ಸಾಕಷ್ಟು ಅವರ ಗೆಲುವಿನ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂತೆ ಪಾಸಿಟಿವ್ ಪಾಯಿಂಟ್ಗಳು ಬಹಳಷ್ಟಿದೆ. ಯಾಕಂದರೆ ಪಂಚ ಗ್ಯಾರಂಟಿಗಳು ಕೈ ಹಿಡಿತವೆ. ಅದೇ ರೀತಿಯಾಗಿ 7 ಜನ ಶಾಸಕರಿದ್ದಾರೆ. ಹೀಗಾಗಿ ಗೆಲುವಿನ ಲೆಕ್ಕಾಚಾರ ಜಾಸ್ತಿಯಾಗಿ ಕೇಳಿಬರ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಒಕ್ಕಲಿಗ ನಾಯಕರೂ ಕೂಡ ಹೌದು. ಇದೇ ಕಾರಣಕ್ಕಾಗಿ ಗೆಲ್ಲುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಆದರೆ ಮೈನಸ್ ಪಾಯಿಂಟ್ಗಳನ್ನು ನಾವು ನೋಡ್ತಾ ಹೋಗೋದಾದರೆ ಮೈನಸ್ ಪಾಯಿಂಟ್ಗಳಲ್ಲಿ ಹೊಸಬರು ಅನ್ನುವಂಥದ್ದು ಒಂದು. ಇನ್ನು ಅದೇ ರೀತಿಯಾಗಿ ಸ್ಥಳೀಯ ಕಾರ್ಯಕರ್ತರಿಗೆ ಅವರಿಗೆ ಸ್ವಲ್ಪ ಕನೆಕ್ಷನ್ ಗ್ಯಾಪ್ ಇದೆ. ಇನ್ನು ತಳಮಟ್ಟದ ಯಾರು ಕಾರ್ಯಕರ್ತರಿದ್ದಾರೆ ಅವರ ವಿಶ್ವಾಸವನ್ನು ಗಳಿಸುವಂಥದ್ದು ಸ್ವಲ್ಪ ಸವಾಲಾಗಿ ಅವರಿಗೆ ಪರಿಣಮಿಸುತ್ತೆ. CS ಪುಟ್ಟರಾಜು ಅವರು ಸ್ಪರ್ಧೆ ಮಾಡಿದ್ದೇ ಆದರೆ ಈ ಕ್ಷೇತ್ರದಿಂದ ಆಗ ಅವರು ಗೆಲ್ಲುವಂತಹ ಸಾಧ್ಯತೆಗಳು ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಲಾಗ್ತಾ ಇದೆ.